ನಜೀರಮ್ಮ ನಿಮಗೆ ಹೇಳ್ತೀನಿ ನಾನು. ಸನ್ಮಾನ್ಯ ಸಭಾಪತಿಯವರೇ, ನನ್ನೆ ನಾನು ಮಾತನಾಡಬೇಕಾದ್ರೆ ಪ್ರೊವೊಕೇಶನ್ ಎಲ್ಲಿಂದ ಬಂತು ಅಂತ ನೀವೇ ತೀರ್ಮಾನ ಮಾಡಬೇಕು. ಮೋದಿ ಇಲ್ಲ ಅಂದರೆ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದರು. ನಮಗೆ ಮೋದಿ ಅಂತ ಹೇಳ್ಬಿಟ್ಟು ಅಮೆರಿಕಲ್ಲಿ ಹೋಗಿ ಹೇಳಿಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ, ಫಸ್ಟ್ ಮಾತಾಡೋದಕ್ಕೆ ಅವಕಾಶ ಕೊಡಿ ಸಭಾಪತಿಗಳೇ. ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರೆಲ್ಲ ಬೀದಿಗೆ ಬಂದಿದ್ದಾರೆ. ಹಿನ್ನೆಲೆ ಬೇಕಾಗಿಲ್ಲ ನಮಗೆ, ಹಿನ್ನೆಲೆ ಬೇಕಾಗಿಲ್ಲ. ಏನ್ ಹೇಳ್ತಾ ಇದ್ದಾರೆ ಈಗ? ಯಾರೋ ಒಂದು ಅವ್ರಿಗೆ ಬೇಕಂತ ಹೇಳಿದ್ರು, ಸಂವಿಧಾನಿಕವಾಗಿದ್ರೆ ತಪ್ಪು ಪ್ರಸ್ತಾವ ಮಾಡ್ಲಿಕ್ಕೆ ಸಭಾಪತಿಗಳೇ ಮಾತಾಡ್ತಾರೆ. ಅಲ್ಲ, ದೇಶದ ಪ್ರಧಾನಮಂತ್ರಿ ಅಂತಂದ್ರೆ ಇಡೀ ಪ್ರಪಂಚನೇ ಹೆಮ್ಮೆ ಪಡ್ತಾ ಇದೆ. ಇವರಿಗೆ ಒಬ್ಬರಿಗೆ ಇಷ್ಟ ಇರಬಹುದು ನೋಡಿ. ರವಿಕುಮಾರ್, ಸಭಾಪತಿಗಳು ಸದನದಲ್ಲಿ ನೀವು ಅಷ್ಟ ಬುದ್ಧಿವಂತರು ತಿಳ್ಕೊಂಡು ನಿಮ್ಮಷ್ಟು ಮೂರ್ಖರಾಗಿಲ್ಲ. ನಾ ಹೇಳ್ತೀನಿ, ಮಾತಾಡಕತ್ತೀನಿ, ನಾ ಹೇಳ್ತೀನಿ. ನನ್ನ ಒಳಗೆ ನೀವು ನಡು ಯಾಕೆ ಅದಕ್ಕೆ ಪ್ರಸಂಗ ಮಾಡ್ತೀರಿ? ಹೇಳಕತ್ತೀನಿ. ಈಗ ನೀವು ಹೇಳಿದ್ದು ಸರಿ ಇದೆ, ಒಪ್ಪಿದೆ. ಮಾತಾಡೋ ಚಟನ ಇದ್ರೆ ಮಾತಾಡಿ. ಮಾನ್ಯ ಬಿಡಿ, ನಾ ಹೇಳಿದ್ದೀನಿ. ಕೊಟ್ಟಿದ್ದೀರಾ ಸಹಿಸಿಕೊಂಡ ತಕ್ಷಣ ನೀವು ಅವಕಾಶ ಅವ್ರು ಭಾಷಣ ಮಾಡ ಅಂತ ಆ ರೀತಿ ಸರಿಯಾಗಲ್ಲ. ಅದು ಅವಕಾಶ ಮಾಡಿಕೊಡಿ. ಆಮೇಲೆ ಏನ್ ಹೇಳಿದ್ರೆ ಮಾಡಿ ನೀವು. ಆಯ್ತು. ಸಭಾಪತಿಯ ಪೀಠದಿಂದಲೇ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಅಂತ. ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ. ನಜೀರವ್ರ, ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ, ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೊಟ್ರೆ ನಿಮಗೂ ಗೌರವ, ಸದನಕ್ಕೆ ಗೌರವ. ಅದು ನೀವು ಬಿಟ್ಟದ್ದು. ಏನು ಮಾಡ್ತೀರಿ ನನಗೆ ಹೇಳ್ಬಿಡಿ, ಭಾಷಣ ಮಾಡಬೇಡಿ. ಇರ್ತಕ್ಕಂಥ ಕೆಲವು ವಿಷಯಗಳು ಯಾರು ಮಾತಾಡಬೇಡ್ರಿ, ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಅವತ್ತು ಹೇಳಿದ್ದು, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ, ಕಾರ್ಮಿಕರೆಲ್ಲ ಅದರಿಂದ ನೀವು ಹೇಳಿದ್ದು ತಪ್ಪು ಆಯ್ತು. ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ, ಇಲ್ಲಾಂದ್ರೆ ನೀವೇ ಡೈರೆಕ್ಟ್ ಮಾಡ್ತೀರಾ? ಮಾತುಗಳನ್ನು ಬೆಂಬಲಿಸ್ತೀರಾ ನೀವು? ಅವರು ಹೇಳಿದ್ದನ್ನು ಬೆಂಬಲಿಸ್ತೀರಿ ಅಂದ್ರೆ ಹೇಳಿ. ಸಭಾನಾಯಕರೇ, ಅಲ್ಲಲ್ರಿ, ಒಂದು ನಿಮಿಷ. ಒಂದು ಟ್ರ್ಯಾಕಿಗೆ ಹೊಂಟಿದೆ, ಅದು ಮುಗಿಲಿ, ಆಮೇಲೆ ನೀವು ಹೇಳಕತ್ತಿರ. ನಿಮ್ಗೆ ಅದಕ್ಕೆ ವಿಶ್ಲೇಷಣೆ ಬೇಡ. ಆಯ್ತು ರೀ, ಆಯ್ತು. ಒಂದು ಕೇಳ್ಬೇಕಾಗತಿ. ಒಮ್ಮಿಗೆ ಎಲ್ಲ ನೀವು ಹೇಳ್ದಂಗೆ ಆಗುದಿಲ್ಲ. ನಜೀರಮ್ಮದವ್ರ, ಸಭಾಪತಿಯವರ, ಇವತ್ತು ನಾವು ಬೆಳಗ್ಗೆ ಬಂದಾಗ ಒಂದ್ ನಿಮಿಷ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿಯವರು, ಇದು ಏನು ಪಾಕಿಸ್ತಾನ ನಾಲ್ಗೆನಾ? ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ. ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನೋ ಪಾಕಿಸ್ತಾನದಿಂದ ಬಂದಿದೀವಾ? ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳಬೇಕು? ಮಾಡ್ರಿ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೋತೀರಿ ನೀವು? ನೋಡಿ ಇವರೇ, ಪಾಕಿಸ್ತಾನದಲ್ಲಿ ಆಗಿದ್ದು ಚಾಲನೆ ಮಾಡೋರು ಮೊದಲು ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಇದಕ್ಕಿಂತ ಒಳ್ಳೆ ಪದಗಳು ಏನ್ ಹೇಳ್ಬೇಕು ಅವ್ರಿಗೆ? ಸನ್ಮಾನ ಮಾಡ್ಬೇಕಾಗಿ ಇದು ಅಪಮಾನ. ಸನ್ಮಾನ್ಯ ನನಗೊಂದು ಅವಕಾಶ ಕೊಡಬೇಕು. ಈಗ ಪ್ರತಿ ದಿವಸ ನಾವು ಇಡೀ ಕರ್ನಾಟಕದಲ್ಲಿರೋರು ಯಾರು ಕೂಡ ಪಾಕಿಸ್ತಾನಿ ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದ್ರೂ ಪ್ರತಿ ದಿವಸ ಹತ್ತಾಸರಿ ಪಾಕಿಸ್ತಾನ ಜ್ಞಾಪಕ ಮಾಡ್ಕೊತಾರೆ. ಅದ್ಯಾಕೆ ಜ್ಞಾಪಕ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಪಾಕಿಸ್ತಾನ ಜ್ಞಾಪಕೊಳ್ಳಲ್ಲ.
ಕ್ಷಮೆ ಕೇಳಿದ್ರೆ ಅಪೋಸಿಷನ್ ಪಾರ್ಟಿಯವರು ಪ್ರತಿ ಸದಸ್ಯರು ಪಾಕಿಸ್ತಾನಿಗೆ ಜ್ಞಾಪಕ ಮಾಡ್ಕೊಳ್ತಾರೆ. ಅವಕಾಶ ಕೊಡಿ, ಹೇಳಿ. ತಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ನಾನೇನಂತೀನಿ ಮಾತಾಡಿ ಮತ್ತೆ ಇದೇ ಮೊದಲ ಬಾರಿ ಅಲ್ಲ. ಸೂಚನೆ ಕೊಟ್ಟಿದ್ರಿ. ಸಭಾಪತಿಗಳೇ ಇದೇ ನೀವೇ ಮಾತ್ರ ಪಾಕಿಸ್ತಾನ ಬಾಂಗ್ಲಾದೇಶ ಸಭಾಪತಿಗಳೇ ಒಬ್ಬ ಸದಸ್ಯ ಏನ್ ಮಾತಾಡಬೇಕು ಅನ್ನೋದನ್ನ ಇವರೇ ಡಿಕ್ಟೇಟ್ ಮಾಡಿದರೆ ಈಗ ಸಭಾಪತಿಗಳೇ ಪದೇ ಪದೇ ಪುನರಾವರ್ತನೆ ಆಗುತ್ತೆ ಅಂದ್ರೆ ಅದು ಮಾನಸಿಕ ರೋಗ. ಅವರೇ ಡೈರೆಕ್ಷನ್ ಕೊಡ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ. ಒಬ್ಬ ಭಾರತೀಯ ನಾಗರಿಕ ಹಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಮುನ್ಸಿಪಾಲಿಟಿಯಲ್ಲೂ ಕೂಡ ಬಹಳ ಚೆನ್ನಾಗಿ ನಡ್ಕೋತಾರೆ. ಶತ್ರು ಬೆಳಗ್ಗೆಯಿಂದ ಸಂಜೆ ತನಕ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಏನ್ ಜನ ಎಲ್ಲ ಹೇಳ್ತಾ ಪಾಕಿಸ್ತಾನದವರು ಕೂಡ ಈ ತರ ಮಾತಾಡಕ್ ಸಾಧ್ಯ ಇಲ್ಲ. ಒಂದು ನಿಮಿಷ ಪಾಕಿಸ್ತಾನ ಅಂತ ಮಾತಾಡಕ್ ಕೊಟ್ಟು ಕುತ್ಕೋರಿ. ಮಾನ್ಯ ಸಭಾಪತಿಗಳೇ, ಬಾಯಗರ ಬರೀ ಇಲ್ಲಿ ಒಳಗರೆ ಕೂಡ್ಕೋರಿ. ಇವತ್ತು ಕಳೆದ 3-4 ದಿನದಿಂದ ಒಬ್ಬರು ನೀವು ಒಂದು ಆರ್ಡರ್ ತಗೊಂಡ್ಬಂದ್ಮೇಲೆ ಹೌಸ್ನ ನಾವೆಲ್ಲ ಸದಸ್ಯರು ಸೇರಿ ಮಾತಾಡಿ ಯಾರಾದ ನಂತರ ಸಂವಿಧಾನ ಮತ್ತೆ ರಾಷ್ಟ್ರೀಯತೆಗೆ ಮೀರಿದವರು ಯಾರು ಇಲ್ಲ ಅನ್ನೋದನ್ನ ಇಡೀ ಸದನ ಒಪ್ಕೊಂಡಿದೆ. ಈ ಕಡೆ ಬರ್ತೀರಿ, ಸ್ವಲ್ಪ ಕಾಣಂಗಿಲ್ಲ. ಯಾಕಂದ್ರೆ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಸಂವಿಧಾನದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಾಗಿದ್ದಾವೆ. ರೂಲ್ ಆಫ್ ಲಾ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದ್ದಾವೆ 3-4 ದಿನದಿಂದ. ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯಿಂದ ನಾವು ಕ್ಲಾರಿಫೈ ಮಾಡಿದ್ದೀವಿ. ಆದರೆ ನಿನ್ನೆ ಅವ್ರು ಹೇಳ್ದಂಗೆ ಕೆಲವು ಪ್ರೊವೊಕೇಶನ್ ಆದಾಗ ಅವರು ಏನೋ ಮಾತು ಮೀರಿ ಅದನ್ನ ಹೇಳಿರ್ಬೋದು. ಒಂದು ನಿಮಿಷ ರವಿಕುಮಾರ್ ಅವರೇ, ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿಲ್ಲಿ. ನನಗೆ ಟೈಪ್ ಕೊಟ್ಟಿದ್ದೀರಿ. ಒಂದು ನಿಮಿಷ ಸಭಾಪತಿಗಳೇ, ಆದ್ರೆ ಅವರು ಹೋರಾಟ ಮಾಡಿರೋರು ನಾವು. ಆಫ್ಘಾನಿಸ್ತಾನದಿಂದ ಬಂದಿಲ್ಲ, ಶ್ರೀಲಂಕಾದಿಂದ ಬಂದಿಲ್ಲ. ನಾವೆಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಹಂಗಾಗಿ ಸಭಾಪತಿಗಳೇ ಮಾನ್ಯ ವಿರೋಧ ಪಕ್ಷಕ್ಕೆ ನಾಯಕರನ್ನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಸಭಾಪತಿಗಳು ಹೇಳ್ದಂಗೆ ಒಂದ್ 2 ನಿಮಿಷ ಅವಕಾಶ ಕೊಡಿ. ಸದನ ನಡಿಬೇಕಾಗಿದೆ. ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳು ದಯಮಾಡಿ ಸಭಾಪತಿಗಳು ಹೇಳಿದ್ರೆ ಕೇಳಿ ಒಂದ್ 2 ನಿಮಿಷ ಅವಕಾಶ ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸಭಾಪತಿಗಳೇ, ತಾವು ಪೀಠದಿಂದ ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಸಮಾಧಾನವಾಗಿ ನಾವೆಲ್ಲ ಕೇಳಿದ್ವು. ಪೀಠದಿಂದ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.